ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ನೋಡಿ. ತುಂಬ ಸಿಕ್ಕಿರೋದೇ ಪುಣ್ಯ. ಇವಾಗ ಮಾವಿನ ಹಣ್ಣು ಅನ್ಸೀಸನಲ್ಲೂ ಸಿಗುತ್ತೆ. ಇದನ್ನು ನಾವು ಬೇಕಾದ ಪದಾರ್ಥ ನೋಡೋಣ ನೋಡಿ. ಶೇಂಗಾ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು ಬೌಲಲ್ಲಿ, ಚಿಕ್ಕ ಬಟ್ಲಲ್ಲಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಬ್ರೌನ್ ಸಾಲ್ಟ್ ತೊಗೊಂಡಿದ್ದೀನಿ, ಉಪ್ಪು, ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಳಿ ಇರುತ್ತೆ ಅಂತ ಸ್ವಲ್ಪ ಅರಿಶಿಣ, ಮತ್ತು ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಸಾಸಿವೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ಬೋದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ, ಇನ್ನೊಂದು ಸಲ ನೋಡ್ಕೊಳ್ಳಿ ಪದಾರ್ಥ ನಾನು ಏನೇನು ತೊಗೊಂಡಿದ್ದೀನಿ ಅಂತವ. ನೀವು ಕೂಡ ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಇವಾಗ ಆಯಿಲ್ ಹಾಕಿದ್ದೀನಿ. ಈಗ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ಳೋಣ, ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ಮು ಫ್ಲೇಮಲ್ಲಿ ಇರಲಿ ಉರಿ ಸ್ಟವ್ದು. ಇವಾಗ ನೋಡಿ ನೀಟಾಗಿ ಫ್ರೈ ಆಗಲಿ. ನೀವು ಇದೇ ರೀತಿ ಮನೇಲಿ ಮಾಡಿ ಮಕ್ಕಳು ಕೊಡಿ, ತುಂಬ ಟೇಸ್ಟಿಯಾಗಿ ತಿಂತವೆ. ಲಂಚ್ ಬಾಗೆಲ್ಲ ಚೆನ್ನಾಗಿದೆ ಕಳ್ಸೋದಕ್ಕೆ. ಈಗ ಸ್ವಲ್ಪ ಕಡಲೆಬೀಜನೂ ಕಡಲೆಬೇಳೆ ಸೇರಿಸಿದ್ದೀನಿ. ಕಡಲೆಬೀಜ ಮತ್ತು ಕಡಲೆಬೇಳೆ ಎರಡೂ. ಈಗ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ. ಈಗ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದ್ರದ್ದು ಶೇಂಗಾ ಬೀಜದ್ದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ನೋಡಿ ನೀಟಾಗಿ ಆಗಿದೆ. ಇವಾಗ ಸಾಸಿವೆ ಹಾಕ್ತೀನಿ, ಜೀರಿಗೆಯನ್ನು ನೋಡಿ ನೀಟಾಗಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಫಸ್ಟೇ ಹಾಕೊಂಡಿದ್ರು ಆಗುತ್ತೆ, ಜೀರಿಗೆ ಹಾಕಿನ ಫಸ್ಟೂ. ನಾನು ಜೀರಿಗೆ ಹಾಕಿದ್ಮೇಲೆ ಹಾಕಿದ್ದೀನಿ, ನೀವು ಹಾಕ್ಕೊಳ್ಳಿ ಹೇಗೆ. ಇವಾಗ ಮತ್ತೆ ಎಲ್ಲ ನೀಟಾಗಿ ಸಣ್ಣ ಉರಿಲೇ ಇರಲಿ, ನೀಟಾಗಿ ಫ್ರೈ ಮಾಡೋಣ. ಈಗ ಹಸಿಮೆಣ್ಸಿಕಾಯಿ ತೊಗೊಳ್ಳೋಣ, ಗ್ರೀನ್ ಚಿಲ್ಲಿನ ಹಸಿಮೆಣ್ಸಿಕಾಯಿ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ. ಮಾವಿನ ಕಾಯಿ ಸಿಗೋದೇ ವರ್ಷಕ್ಕೊಂದ್ಸಲ ಅಂತಿದ್ರು. ಈಗ ಉದ್ದಿನಬೇಳೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಂತಿದ್ರು. ಇವಾಗ ಅನ್ಸೀಸನಲ್ಲೂ ಕೂಡ ಮಾಲ್ಗಳಲ್ಲಿ ಸಿಗುತ್ತೆ ನೋಡಿ. ಇವಾಗ ನಾನು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನೀಟಾಗಿ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡೋಣ. ಸ್ವಲ್ಪ ಅರಿಶಿಣನೂ ಕೂಡ ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿ ಆಂಟಿಬಯೋಟಿಕ್ ಅರಿಶಿಣ ತುಂಬ ಒಳ್ಳೆಯದು, ಹಾಗಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಸ್ವಲ್ಪ ನಾನು ಬ್ರೌನ್ ಶಾಲ್ಟ್ ತೊಗೋತಿದ್ದೀನಿ, ಸಾಲ್ಟು, ಉಪ್ಪಿನ ಪುಡಿ ಬ್ರೌನ್ ಕಲರ್ ತೊಗೋತಿದ್ದೀನಿ, ಅದು ಆರ್ಗಾನಿಕ್ ಅಂತ. ಇವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡಿ ಆಗಿದೆ. ಇವಾಗ ನಾನು ತುರಿದಿರೋ ಮಾವಿನಕಾಯಿನ ತೊಗೋತಾ ಇದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಈಸಿ, ನಾವು ಎಲ್ಲ ಒಂದು 10 ನಿಮಿಷದಲ್ಲೇ ಮಾಡ್ಬೋದು, ಜಾಸ್ತಿ ಟೈಮು ಕೂಡ ಆಗೋಲ್ಲ. ನಾನು ನೋಡಿ ಇವಾಗ ತುರಿದಿರೋ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋಣ. ಇದು ತುಂಬ ಟೇಸ್ಟ್ ಬರ್ತದೆ. ನಾವು ತೋತಾಪುರಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಬೇರೆ ಹಣ್ಣು ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ ಅಂದ್ಬಿಟ್ಟು ಒಂದು ತೋತಾಪುರಿ, ಒಂದು ಹುಳಿ, ಎರಡೂ ತೊಗೊಂಡಿದ್ದೀನಿ ಮಿಕ್ಸಾಗಿ. ಹಾಗಾಗಿ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ. ಅದಕ್ಕೂ ಸ್ವಲ್ಪ ಮಕ್ಕಳು ತಿಂತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡ್ರೆ ಆಯ್ತು ಆಮೇಲೆ ಅಂತ. ನೋಡಿ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿ ಎಲ್ಲ ಕಡೆಯೂ ಕೈ ತಿರುಗಿಸಿ ಅದರಲ್ಲಿ ಹಿಂಗೆಲ್ಲನೂ ಫ್ರೈ ಮಾಡಿ ಎಲ್ಲ ಕಡೆಯಿಂದ. ಇವಾಗ ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ. ಎಲ್ಲ ನಿಧಾನಕ್ಕೆ ಫ್ರೈ ಮಾಡೋಣ. ಸ್ವಲ್ಪ ಹುಳಿನೂ ಇರುತ್ತೆ ಮತ್ತು ಸ್ವಲ್ಪ ಸ್ವೀಟ್ ಇರುತ್ತೆ. ರೈಸು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಬರುತ್ತೆ. ಹಾಗಾಗಿ ನೀವು ಕೂಡ ಮನೇಲಿ ಈ ರೀತಿ ಮಾಡ್ಕೊತೀನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಸ್ಕೂಲ್ಗೆಲ್ಲ ಲಂಚೆಲ್ಲ ಖುಷಿಯಿಂದ ಹಾಕ್ಸ್ಕೊಂಡೋಗಿ ತಿಂತವೆ ನೋಡಿ. ಎಲ್ಲ ನೀಟಾಗಿ ಬಂದಿದೆ, ಸೂಪರಾಗಿದೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ. ಈಗ ಇದನ್ನು ಹಾಕಿದ ತಕ್ಷಣ ಇನ್ನೂ
ಇದನ್ನು ತೆಂಗಿನಕಾಯಿ ಹಾಕಿದ್ರೆ ಸೂಪರಾಗಿ ಬರುತ್ತೆ ಟೇಸ್ಟು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಮತ್ತು ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗಾರ್ಲಿಶ್ ಆಗಿ ಕಾಣಿಸುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು. ನಾನು ಕಡ್ಡಿಗಳು ತೊಗೊಂಡಿಲ್ಲ, ಬರೀ ಮುಂದೆ ಎಲೆಗಳು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಕಾಣ್ತಾಯಿದೆ. ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡಿ ಅದನ್ನು ಬಿಸಿಗೆ ಅದು ಎಲ್ಲ ಸ್ವಲ್ಪ ಮೆದುವಾಗ್ಬಿಡ್ತದೆ ಎಲೆ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನೋಡ್ತಾಯಿದ್ರೆ ಬಾಯಿ ನೀರೇ ಬರ್ತಿದೆ ಫ್ರೆಂಡ್ಸ್. ಇವಾಗ ಇದೇ ರೀತಿ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.